ಮೇಲೆ ಮಾಡ್ತಾರೆ. ಹೋಗೋದು ನಮ್ಗೆ ಬೆಳಗ್ಗಿಂದ ಒಂದಷ್ಟು ಮಾಹಿತಿ ಪ್ರಸಾರ ಮಾಡ್ತಾ ಇದ್ವಿ, ಏನೆಲ್ಲ ಫೆಸಿಲಿಟಿಗಳು ಸಿಗುತ್ತೆ ಅಂತ ಹೇಳಿ. ಬೇಕಾದ ಊಟ, ಬೇಕಾದ ವ್ಯಸನಕ್ಕೆ ಬೇಕಾದ ವ್ಯವಸ್ಥೆಗಳು, ಫೆಸಿಲಿಟಿಗಳು, ದಿಂಬು, ಹಾಸಿಗೆ ಇದೆಲ್ಲ ತೀರಾ ಕಾಮನ್. ಇನ್ನು ನಾವು ಊಹೇನೂ ಮಾಡೋಕ್ಕಾಗದೆ ಇರೋದೆಲ್ಲವೂ ಕೂಡ ಜೈಲೊಳಗೆ ಸಿಗತ್ತೆ ಅಂತಂದ್ರೆ ಸುಮ್ಮನೆ ಹಿಂಗೆ ದಾನ ಅನ್ನೋ ರೀತಿಯಲ್ಲಿ ಕೊಟ್ಬಿಡ್ತಾರ ಸರ್? ಅನುಮಾನಗಳು ಬರುತ್ತಲ್ವಾ? ಕೊಡೋರು ಕೂಡ ಏನಾದರೂ ಇಸ್ಕೊಂಡೇ ಕೊಟ್ಟಿರ್ತಾರೆ ಅಂತ ಹೇಳಿ ಇವಾಗ ಛಲವಾದಿಯವರ ಆರೋಪ, ಅನುಮಾನ ಬರುತ್ತೆ. ಅಲ್ಲ, 100ಕ್ಕೆ 100 ನೋಡಿ. ಒಳಗಡೆ ಆರೋಪಿತನ ರೂಮ್ ಒಳಗಡೆ ನಾವೆಲ್ಲ ಒಳಗಡೆ ಹೋದಾಗ ನಾವು ಫ್ರಿಜ್ಜು ನೋಡ್ಬಿಟ್ಟಿದ್ದೀವಿ ಫಾರ್ ಯುವರ್ ಇನ್ಫಾರ್ಮೇಶನ್. ಜೈಲಲ್ಲಿ ಇನ್ನೇನು ಅಲ್ಲ, ಎಲ್ಲ ನೋಡಿದೀವಿ ನಾವು. ಇನ್ನೇನು ನೋಡ್ಬೇಕಾದಂಥದ್ದು ಏನು ಬಾಕಿ ಏನು ಉಳ್ಕೊಂಡೇ ಇಲ್ಲ. ನೋಡಿದೀವಿ ನಾವು. ಫ್ರಿಡ್ಜ್ ಇದೆ. ಅದೇ ಟೆರರಿಸ್ಟ್ ಕೇಸಸ್ಗಳು ಇರತಕ್ಕಂಥವ್ರು ಏನಿಲ್ಲ ಅಲ್ಲಿ. ಎಲ್ಲಾ ತರವಾದಂಥದ್ದು ಇಲ್ಲಿ ಏನ್ ಮಾಡ್ಕೊಳ್ತಾರೆ, ಏನಾರ ಮಾಡ್ಕೊಂಡು ಹೋಗ್ಲಿ. ಬಟ್ ಈ ತರ ಜನಾಭಿಪ್ರಾಯಕ್ಕೆ ಬಂದಾಗ ಈ ತರ ಯಾರೋ ರೋಡಿಗಳ ಗುಂಪುಗಳ ಜೊತೆ ಸೇರ್ಕೊಂಡು ಈಗಲೇನೆ ಮೈ ಮೇಲೆಲ್ಲ ಇಷ್ಟೆಲ್ಲ ಬಹಳ ಅಗಾಧವಾದಂತ ಹೊರೆ ಇದೆ ಈ ಮನುಷ್ಯನ ಮೇಲೆ. ಇವಾಗ ಇಂಥವ್ರ ಜೊತೆ ಬೆಂಗಳೂರು ನಗರಗಳಲ್ಲಿ ಬಹಳ ಯಾರು ರಸ್ತೆಯಲ್ಲೇ ಹೇಳಿದ್ರು ಇವ್ರು ಯಾರು ಅಂತ ಕೇಳಿದ್ರೆ ಏನು ಇವ್ರ ನಡವಳಿಕೆಗಳು ಅಂತ ಹೇಳಿದ್ರೆ ಗೊತ್ತಾಗ್ತದೆ. ನೀವು ಗಮನಿಸಿದ್ರಿ ಮಾಲಿನಿ ಕೃಷ್ಣಮೂರ್ತಿ ಅವರ ಒಂದು ಉತ್ತರವನ್ನ ಅವರು ಒಬ್ಬ ಖಡಕ್ ಅಧಿಕಾರಿ ಅಂತ ಗುರುತಿಸ್ಕೊಂಡಿದ್ದಾರೆ. ಅವರು ಇವತ್ತು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಗೆ DIG ಆಗಿರ್ಬೋದು, ನಾಳೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಹೋಗ್ತಾರೆ. CID ಹೋಗ್ಬೋದು, ಬೇರೆ ಬೇರೆ ಡಿವಿಷನ್ಗಳಿಗೆ ಅವರು ಹೋಗ್ಬೋದು. DG ಹೌದು, ಅವ್ರಿಗೆ ಇನ್ಫಾರ್ಮೇಶನ್ ನಾವು ಕೊಡೋದ? ಪ್ರೆಸ್ನವರು ಪೊಲೀಸ್ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಅಂತಂದ್ರೆ ನೇರವಾಗಿ ನಾವು ಮಾತಾಡೋದಾದ್ರೆ ಪೊಲೀಸ್ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಬಹಳ ಕಮ್ಮಿ. ಒಬ್ರು ಸೂಪರ್ವೈಸರ್ ಆಫೀಸರ್ ಒಬ್ರು ಕೂತ್ಕೋತಾರೆ ಅಷ್ಟೇ. ಒಬ್ರು IG, ಒಬ್ರು DG ಕೂತಿರ್ತಾರೆ. ದೇ ಆರ್ ದ ಸುಪ್ರೀಂ. ಯಾಕೆಂದ್ರೆ ಮೇಲ್ಮಟ್ಟದ IPS ಅಧಿಕಾರಿಗಳವರು. ಇನ್ನೇನು ವರ್ಜ್ ಆಫ್ ರಿಟೈರ್ಮೆಂಟ್ ಮಾನಿಟರಿಂಗ್ ಎಂಟೈರ್ ಕರ್ನಾಟಕ ಜೈಲ್ಗಳು. ಏನೇನು ನಡೀತಾ ಇದೆ ವ್ಯವಸ್ಥೆ, ನಿಮ್ಮಲ್ಲಿ ಏನೇನು ಮನ ಪರಿವರ್ತನೆಗೆ ಏನ್ ಮಾಡ್ತಾ ಇದ್ದೀರಿ, ಊಟದ್ದೇನು, ತಿಂಡಿದೇನು, ಬಡ್ಜೆಟ್ಗಳೇನು ಅಂತ ಅಲೋಕೇಶನ್ಗಳು ಹೊಡೆದ್ರೆ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಇಸ್ ಟೋಟಲಿ ಜೈಲ್ ಸೂಪರ್ಟೆಂಟ್ದು. ನೇರವಾದಂತ ಹೊಣೆಗಾರರುಗಳು ಅವರೇನೆ ಎಲ್ಲಾ ತರವಾದಂತ ಗೊಬ್ಬರ. ಇವ್ರು ಕುತ್ಕೊಂಡಿತ್ತ ಅಂತಂದ್ರೆ ಈಗ ಅವರು ಮಾಲಿನಿ ಕೃಷ್ಣಮೂರ್ತಿ ಅವರು ಕುತ್ಕೊಳ್ಳುವಂತ ಕಚೇರಿಯಲ್ಲೇ ಒಂದು ದೊಡ್ಡ ಮಾನಿಟರ್ ಸಿಸ್ಟಮ್ ಇದೆ. ಅಲ್ಲಿ CCTV ಫುಟೇಜ್ ಆಕ್ಸೆಸ್ ಇದೆ. ಪ್ರತಿಯೊಂದು ಎಲ್ಲ ಯಾವ ಕಾರಾಗೃಹ ಬೇಕಾದ್ರೂ ಅಲ್ಲಿ ಒಳಗಡೆ ಎಲ್ಲಾ CCTV ಫುಟೇಜ್ಗಳು ಕೂಡ ಅಲ್ಲಿ ಸಿಗುತ್ತೆ, ಲೈವ್ ನೋಡ್ಬೋದು. ಸರ್, ಈಗ ವೆಂಕಟೇಶ್ ದೊಡ್ಡ ಹತ್ರ ನಾನು ಮಾತಾಡ್ಸ್ಬೇಕು ನೋಡಿ ಸರ್. ಈಗ ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಬೇಕು ಅಂತ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನೋಡಿ. ಈ ಒಂದು ಸಿಸ್ಟಮ್ ಅನ್ನ ಚೇಂಜ್ ಮಾಡೋದಕ್ಕಾಗೋದೇ ಇಲ್ವಾ ಅಂತ ಪ್ರಶ್ನೆ ಬಂದಾಗ, ಈ ಸಿಸ್ಟಮ್ ಹಾಳಾಗಿದ್ದು ಯಾವತ್ತಿಂದ ಅಂತೇಳಿ ಪ್ರಶ್ನೆ ಬಂದಾಗ, HD ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಹೊಸದೇನಲ್ಲ, ಹಿಂದಿನಿಂದಲೂ ಕೂಡ ನಡ್ಕೊಂಡ್ಬಂದಿದೆ ಅಂತೇಳಿ. ಇವತ್ತು BJP ಇದ್ದಿದ್ರು ಕೂಡ ಇದು ನಡೀತಾ ಇತ್ತು, ಕಾಂಗ್ರೆಸ್ ಇದ್ದಿದ್ರು ಕೂಡ ನಡೀತಾ ಇತ್ತು, JDS ಆಡಳಿತದಲ್ಲಿ ಇದ್ರೂ ಕೂಡ ಇದು ನಡೀತಾ ಇತ್ತು. ಇದನ್ನ ಕಡಿವಾಣ ಹಾಕೋದಕ್ಕೆ ಸರ್ಕಾರದಿಂದ ಆಗೋದೇ ಇಲ್ವಾ ಅಂತ ಪ್ರಶ್ನೆ ಬಂದಾಗ ಆಗೋದಿಲ್ಲ ಅಂತಾನೆ ಹೇಳ್ತಾರೆ ಪ್ರತಿಯೊಬ್ರು. ಆಗತ್ತೆ. ಮತ್ತೆ ಯಾವಾಗ ಆಗತ್ತೆ ಅಂತಂದ್ರೆ, ಮೊದಲನೇದಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ, ಇದು ಯಾವುದೇ ಸರ್ಕಾರದಲ್ಲಿ ಈ ತರ ಪ್ರಕರಣಗಳಾದ್ರೂ ಕೂಡ ಅದು ತಪ್ಪೆ. ಅದನ್ನ ನಾನು ತಮಗೆ ಹೇಳಿಕ್ಕೆ ಬಯಸ್ತೇನೆ. ಎರಡನೇದಾಗಿ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ನೀವು ಅಂಕೆ ಸಂಖ್ಯೆಗಳನ್ನು ನೋಡಿದಾಗ, ಇವತ್ತು ದಿನಪತ್ರಿಕೆಗಳು ಬಂದಿದೆ, ತಮ್ಮ ಸುದ್ದಿ ಮಾಧ್ಯಮಗಳು ಬಂದಿದೆ, ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 1322 ಅತ್ಯಾಚಾರ ಪ್ರಕರಣಗಳು 2023 ರಿಪೋರ್ಟ್ ಆಗಿದೆ ವುಮೆನ್, ಹೆಣ್ಮಕ್ಳ ಮೇಲೆ. ನಿನ್ನೆ ನಂಜನಗೂಡಲ್ಲಾಗಿದೆ, ಕಾರ್ಕಳದಲ್ಲಾಗಿದೆ, ಮೊನ್ನೆ ಹೆಬ್ಬಾಳದಲ್ಲಾಗಿದೆ, ಹೆಬ್ಬಗೋಡಿಲಾಗಿದೆ. ಆ ಒಂದು ನಿಮ್ಮ ಇವರು ಪತ್ರಕರ್ತರು ಕೇಳಿದ ಸಂದರ್ಭದಲ್ಲಿ ಮೊನ್ನೆ ಗೃಹ ಮಂತ್ರಿಗಳು ಹೇಳ್ತಾರೆ ಆಗಿರ್ಬೋದು, ನೋಡೋಣ ಅದನ್ನ ನೋಡ್ತೀನಿ ಅಂತ. ವಾಟ್ ಇನ್ಸೆನ್ಸಿಟಿವಿಟಿ ಟು ಆಡ್ ಟು ದಿಸ್ ಸರ್. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಟು ಆಡ್ ಟು ದಿಸ್, ಗೃಹ ಸಚಿವರಿಗೆ ಇವತ್ತು ಅದು ಎಲ್ಲಿತ್ತೋ ಗೊತ್ತಿಲ್ಲ. ನಾವು ಬಹಳ ಸಾಫ್ಟ್ ಸ್ಪೋಕನ್ ಹಾಗೆ ಸ್ಟ್ರೇಟ್ ಫಾರ್ವರ್ಡ್ ಮಾತನಾಡುವ ಗೃಹ ಸಚಿವರು ನಮಗೆ ಅಂತ ಅನ್ಕೊಂಡಿದ್ವಿ. ಬಟ್ ಇವತ್ತು ಡಾಕ್ಟರ್ G. ಪರಮೇಶ್ವರ್ ಅವರು ಮಾಧ್ಯಮದವ್ರು 2 ಪ್ರಶ್ನೆ ಹೆಚ್ಚಿಗೆ ಕೇಳೋದಕ್ಕೆ ಕೆಂಡಾಮಂಡಲ ಕೋಪ. ಅದೊಂದ್ಸತಿ ತೋರಿಸಿ ಅದನ್ನ. ಪರಮೇಶ್ವರ್ ಅವ್ರು ಯಾವ ಮಟ್ಟಕ್ಕೆ ಗರಂ ಆದ್ರೂ ಅದನ್ನ ಪ್ಲೇ ಮಾಡಿ ಒಂದ್ಸತಿ. ಹೌದ್ರಿ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು, ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಪ್ರಶ್ನೆ ಕೇಳೋದು ಪತ್ರಕರ್ತರ ಮೂಲ ಕರ್ತವ್ಯ, ನಮ್ಮ ಧರ್ಮ, ವೃತ್ತಿ ಧರ್ಮ. ಅದನ್ನೇ ಮಾಡಬೇಡಿ ಅನ್ಬಿಟ್ರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವಂಥದ್ದು, ವಿಶೇಷವಾಗಿ ನಿಮ್ಮ ಪ್ರತಿನಿಧಿಗಳೇನಿದ್ದಾರೆ, ನಮ್ಮ ಪತ್ರಿಕಾ ರಂಗ ಏನಿದೆ, ಅವರು ನಮಗೆ ಬೆಳಕನ್ನು ಚೆಲ್ಲಿ ಕೇಳ್ತಾ ಇದ್ದು ನಿಮ್ಮ ಮೂಲಭೂತ ಹಕ್ಕು. ಆಮೇಲೆ ಅವರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಅವರು ಇದಕ್ಕೆ ಎಲ್ಲದಕ್ಕೂ ಆನ್ಸರ್ ಮಾಡಬೇಕಾದವರು.
ಈ ಒಂದು ಏನು ಪ್ರಕರಣಗಳು ನಡೀತದೆ, ಹೆಣ್ಮಕ್ಳ ಮೇಲೆ ದಿನನಿತ್ಯ ಒಂದು ಅತ್ಯಾಚಾರ ನಡೀತಾ ಇದೆ, ಮತ್ತೆ ಅಟ್ರಾಸಿಟಿ ನಡೀತಾ ಇದೆ. ಅವ್ರು ಪರಶುರಾಮ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಒಂದು 25 ಲಕ್ಷ ಕೊಡಬೇಕು ಅಲ್ಲಿನ ಶಾಸಕರಿಗೆ ಅಂತ ಹೇಳಿ ಅವ್ನು ಬರೆದು ಸತ್ತು ಆಗ್ಲೇ 15-20 ದಿವಸ ಆಯ್ತು. ಅವ್ರ ಮನೆಗೆ ನಮ್ಮ ಗೃಹ ಸಚಿವರು ಹೋಗಿದ್ರು. ಅವಕ್ಕೆ BE ಇಂಜಿನಿಯರ್ ಅವ್ರಿಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರು, ಇನ್ನೂ ಕೆಲಸ ಕೊಟ್ಟಿಲ್ಲ. ನಿನ್ನೆ ಒಂದು ಕಾರ್ಕಳದಲ್ಲಿ ಒಂದು ಹೆಣ್ಮಗಳ ಮೇಲೆ, ದಲಿತ ಹೆಣ್ಮಗಳ ಮೇಲೆ ಆಗಿದೆ. ನಿನ್ನೆ ನಂಜನಗೂಡಲ್ಲಾಗಿದೆ. ಅದು ನಂಜನಗೂಡಲ್ಲಿ ಎಂಥದ್ದು, ಮುಖ್ಯಮಂತ್ರಿಗಳ ಕಾರ್ಯಕ್ಷೇತ್ರ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ MP ಅವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು, ಅಲ್ಲಿ ನಮ್ಮ ಉಸ್ತುವಾರಿ ಸಚಿವರು SC ಸಮುದಾಯಕ್ಕೆ ಸೇರಿದಂಥವ್ರು. ಯಾಕೆ ಹಿಂಗಾಗ್ತಿದೆ ಅಂತಂದ್ರೆ, ಈಗ ಒಂದು ಕಾನೂನಿನ ಭಯ ಇಲ್ಲ ಜನಗಳಿಗೆ. ಅದು ಸೆನ್ಸಿಟಿವ್ ಜನ ಕಳ್ಕೊಡ ನಾವೇನ್ ಮಾಡಿದ್ರು ನಾವು ಗೆಲ್ಬಹುದು ಅನ್ನೋ ಒಂದು ಮನೋಭಾವ ಈ ಸರ್ಕಾರ ಬಂದ್ಮೇಲೆ ಬಂದಿಲ್ಲ. ಭಯ ಹೋಗ್ಲಿ, ಇವತ್ತು ಪೊಲೀಸ್ ಅಂದ್ರೆ ಭಯ ಇದೆಯಾ, ಇವತ್ತು ಜೈಲ್ ಅಂದ್ರೆ ಭಯ ಇದೆಯಾ? ಇನ್ನೊಂದು ವಿಷಯಾಂತರ ಅಂತ ನಾನು ಹೇಳ್ತೀನಿ. ತಾವು ನಿನ್ನೆ ಸಂಪೂರ್ಣವಾಗಿ ಮೂಡಾಕಣ 5,000 ಏನಿತ್ತು ಪ್ರಕರಣ ಏನಿತ್ತು, ಅದನ್ನ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ದಾಖಲೆಗಳ ಮೂಲಕ ತಾವು ಪ್ರಚಾರ ಪಡಿಸ್ತಾ ಇದ್ರಿ. 5,000 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಹಾಗೆ ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿ ಪ್ರಕರಣನ ತಾವು ಮಾಡಿದಿರಿ. ಈ ರಾಜ್ಯದಲ್ಲಿ 1,200 ಜನ ರೈತರ ಆತ್ಮಹತ್ಯೆ ಆಗಿದೆ. 1,200 ಜನಕ್ಕೆ ಮರ್ಡರ್ ಆಗಿದೆ. ಇದೆಲ್ಲ ಯಾಕೆ ಆಗ್ತಿದೆ? ಇವರೇ ಬಂದ್ಮೇಲೆ ಯಾಕೆ ಆಗ್ತಿದೆ ಅಂದ್ರೆ, ಈ ಕಾಂಗ್ರೆಸ್ನವರ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ಕರ್ನಾಟಕದಲ್ಲಿ ದಕ್ಷ ಅಧಿಕಾರಿಗಳು ಇಲ್ಲ ಅಂತ ಏನಿಲ್ಲ ಪೊಲೀಸ್ ಇಲಾಖೆಯಲ್ಲಿ, ಆದ್ರೆ ಅವರು ದುಡ್ಡು ಕೊಟ್ಟು ಒಳ್ಳೊಳ್ಳೆ ಪೋಸ್ಟ್ ಬರಕ್ ಆಗ್ತಿಲ್ಲ ಅನ್ನೋದು ಜನರ ಅಭಿಪ್ರಾಯ. ಅಂದ್ರೆ ಬಿಜೆಪಿ ಪೀರಿಯಡ್ ಅಲ್ಲಿ ಏನೂ ಆಗಿಲ್ಲ ಅಂತ ನಿಮ್ಮ ಅರ್ಥ? ನಾನು ಮೊದಲೇ ಹೇಳಿದೀನಿ, ಯಾರ್ ಪೀರಿಯಡ್ ಅಲ್ಲಿ ಆಗಿದ್ರು ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ಎರಡು ತಪ್ಪು ಒಂದು ತಪ್ಪನ್ನ ಸರಿ ಮಾಡಿಸೋದಿಲ್ಲ. ವಕ್ತಾರರನ್ನ ಕೂಡ ಕರೆದ್ವಿ, ಬನ್ನಿ, ಯಾಕಂದ್ರೆ ನಿಮ್ದೇ ಸರ್ಕಾರ. ಕುಮಾರಸ್ವಾಮಿ ಅವರಂತೂ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಅದನ್ನು ತೋರಿಸ್ತೀವಿ, ಉತ್ತರ ಕೊಡಿ ಬನ್ನಿ ಅಂದ್ರೆ ಕಾಂಗ್ರೆಸ್ನವ್ರು ವಕ್ತಾರರನ್ನ ಕಳಿಸಿಲ್ಲ. ಪಕ್ಕಕ್ಕಿಡೋಣ. ಈಗ ವಿವೇಕಾನಂದ ಸರ್, ಉಮೇಶ್ ಸರ್ ಮಾತನಾಡುವಾಗ ಹೇಳಿದ್ರು, ಜೈಲ್ ಒಳಗ್ ಹೋದ ಮೇಲಾದ್ರೂ ಮನಪರಿವರ್ತನೆ ಆಗತ್ತಾ ಅಂತಂದ್ರೆ ನಿಜವಾಗ್ಲೂ ಆಗಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿದ್ರು. ಆಗಿಲ್ಲ ದರ್ಶನ್ ಅವರಿಗೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈ ವಿಡಿಯೋ ಕಾಲ್ ಇತ್ತಲ್ಲ, ಅದೊಂದು ಹಾಕೊಳ್ಳಿ, ವಿಡಿಯೋ ಕಾಲ್ ಇಂದು ವಿಜುವಲ್ಸ್ ಹಾಕೊಳ್ಳಿ. ಈ ವಿಡಿಯೋ ಕಾಲ್ ಮಾಡಿದ್ದು ಸತ್ಯ ಅನ್ನೋನಂತೆ. ಈ ಸತ್ಯ ಯಾರು? KLE ಕಾಲೇಜ್ ಸ್ಟೂಡೆಂಟ್ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋಗಿ ಬಂದವನಂತೆ. ಇವ್ರ ತಂದೆ ಕೂಡ ಇದೇ ರೀತಿಯ ರೌಡಿಸಮ್ ಬ್ಯಾಕ್ ಗ್ರೌಂಡ್ ಇದ್ದವ್ರು. ಅಂದ್ರೆ ಜೈಲಲ್ಲಿ ಕೂತಿರೋ ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಿ ಈಸ್ ಆಲ್ಸೋ ಅ ರೌಡಿ ಶೀಟರ್. ಆಚೆ ಕಾಲ್ ಮಾಡಿರೋದು ರೌಡಿಗೆ, ಪಕ್ಕದಲ್ಲಿ ಕೂರ್ಸ್ಕೊಂಡಿರೋರು ರೌಡಿಗಳನ್ನ. ದರ್ಶನ್ ಅವರ ಕ್ಯಾರೆಕ್ಟರ್, ಅವರ ಚಾರಿತ್ರ ಬದಲಾಗಿದೆಯಾ? ಅವರ ಮನಸ್ಸು ಬದಲಾಗಿದೆಯಾ? ಅವರ ಸಹವಾಸಗಳು ಬದಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಇಷ್ಟು ಸಾಲದ ಉತ್ತರ ಅಲ್ಲ. ಖಂಡಿತವಾಗ್ಲೂ ಅವತ್ತು ನಾವು ಮಾತಾಡಿದ್ವಿ, ಅವರು ಕುವೆಂಪು ಅವ್ರ ಪುಸ್ತಕ ಓದ್ತಾ ಇದ್ದಾರೆ, ಬೇರೆ ಬೇರೆ ಪುಸ್ತಕ ಓದ್ತಾ ಇದ್ದಾರೆ, ಪರಿವರ್ತನೆ ಹಾದಿಯಲ್ಲಿದ್ದಾರೆ. ಪುಣ್ಯಾತ್ಮನ ಕರೆದ್ಬಿಟ್ಟು ವಾರ್ನ್ ಮಾಡ್ಬಿಟ್ರು, ಸುಳ್ಳು ಹೇಳಿದ್ಯಾ ಅಂತ ಹೇಳಿ. ಖಂಡಿತವಾಗ್ಲೂ ಆ ತರದ್ದು ಎಲ್ಲ ಓದ್ತಿದ್ದಾರೆ ಅಂತ ಹೇಳಿದ್ರು. ನೋಡಿ, ಅವರು ಸಣ್ಣ ಪುಟ್ಟ ಗಲಾಟೆಗಳೆಲ್ಲ ಮಾಡ್ಕೊಂಡ್ಬಂದು ಕೊನೆಗೆ ಅವ್ರ ಹೆಂಡತಿಯನ್ನ ಹೊಡೆದಿದ್ದ ಕೇಸಲ್ಲಿ ಹೋದ್ರು. ಅದಾದ್ಮೇಲೆ ಈಗ ಕೊಲೆ ಕೇಸಲ್ಲಿ ಬಂದಿದ್ದಾರೆ. ಸೊ ಈಗ ನಾವು ಪರಿವರ್ತನೆ ಅಂತೇಳಿ ಅಂದರೆ ಕಾನೂನಿನ ಬಗ್ಗೆ ಒಂದು ಚೂರು ಭಯ ಭಕ್ತಿ ಇಲ್ಲ ಅನ್ನೋದನ್ನು ಅವರು ಹಾಗೆ ಮಾಡಿದ್ರು. ಈಗ ನೀವು ಅದು ನೋಡಿದಾಗ, ನಾನು ಮೊದಲು ಆ್ಯಕ್ಚುಲಿ ಆ ವಿಡಿಯೋನ ಇದು ನೋಡಿದಾಗ ಸ್ಟಿಲ್ಸು ಮೋಸ್ಟ್ಲಿ ಏನೋ ಫೋಟೋಶಾಪ್ ಆಗಿರಬೇಕು ಅಂತ. ಯಾಕೆಂದರೆ ನೀವು ನೋಡಿ ಅವರ ಕೂತಿರುವ ಸ್ಟೈಲು, ಆ ಕೈಯಲ್ಲೊಂದು ಸಿಗರೇಟು, ಆ ರೌಡಿ ಜೊತೆ ನಮಗೆ ಬಹಳ ಫಸ್ಟ್ ಸ್ವಲ್ಪ ಡೌಟ್ ಇತ್ತು. ಯಾಕೆಂದರೆ ಜೈಲಲ್ಲಿ ಸಾಮಾನ್ಯವಾಗಿ ಅಲ್ಲಿಂದ ಬರೋದಿಲ್ಲಲ್ಲ, ನಿಮ್ಮವರೆಗೂ ತಲುಪಲ್ಲ ಅಂತ. ಆದರೆ ಈಗಲೂ ಕೂಡ ಅವ್ರಿಗೆ ಕಾನೂನಿನ ಬಗ್ಗೆ ಒಂದು ಸಣ್ಣ ಗೌರವನೂ ಇಲ್ಲ. ಅಂದರೆ ನಾನೀಗ ಕೂತ್ಕೋಬಾರ್ದು, ಜನ ನೋಡ್ತಾರೆ, ನಾನೀಗ ಅಪರಾಧಿ, ಅಟ್ಲೀಸ್ಟ್ ಯಾರ ಹತ್ರನ ಮಾತಾಡಬೇಕಾದ್ರೂ ಅದನ್ನೆಲ್ಲೋ ಸೀಕ್ರೆಟ್ ರೂಮಲ್ಲೋ ಅಥವಾ ಪಕ್ಕದಲ್ಲೋ ಗೋಡೆ ಪಕ್ಕದಲ್ಲೋ ಹೋಗಿ ನೋಡ್ಬೇಕಂದ್ರೆ, ಈ ನಾನು ಕೊಲೆ ಮಾಡಿದ್ರು ಏನು ಮಾಡಲ್ಲ, ಇಲ್ಲೂ ಕೂಡ ನಾನೀಗ ಮಾಡ್ಬೋದು ಅನ್ನುವಂತಹ ಒಂದು, ಅಂದರೆ ನೀವು ಪರಿವರ್ತನೆ ಆಗಿ ಧ್ಯಾನ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ವಿ ನಾವು, ಏನೋ ಧ್ಯಾನ ಮಾಡ್ತಿದ್ದಾರೆ ಅಂತೆಲ್ಲ. ಧ್ಯಾನ ಮಾಡಿ, ಇನ್ನೊಂದು ಮಾಡಿ, ನಾಲೆಡ್ಜ್ ಮಿನಿಮಮ್ ಏನು ಅಂದರೆ ಈ ದೇಶದ ಸಂವಿಧಾನವನ್ನ, ಕಾನೂನನ್ನು ಗೌರವಿಸಬೇಕು. ಒಂದು ನಮ್ಮ ದುಡ್ಡಿದೆ, ಅದರಿಂದ ನಾವು ಏನು ಮಾಡಬೇಕು ಅನ್ನೋದು ವ್ಯಕ್ತಿಗತವಾಗಿ ಉಮೇಶ್ ಅವರು ಹೇಳ್ದಂಗೆ ಆ ವ್ಯಕ್ತಿಗತವಾಗಿ ಅವರು ಟ್ರೈ ಮಾಡ್ತಾನೆ ಇರ್ತಾರೆ, ನಾನು ಇಲ್ಲಿಂದ ಹೋಗ್ಬಿಡ್ಬೇಕು, ನಂದೇನು ತಪ್ಪಿಲ್ಲ ಅಂತ. ಅದ್ರ ಜೊತೆ ನೀವು ಈ ಸಮಾಜದಲ್ಲಿ ಇಷ್ಟು ದೊಡ್ಡ ಗಣ್ಯ ವ್ಯಕ್ತಿಯಾಗಿ ನಿಮ್ಮಲ್ಲಿ ಪರಿವರ್ತನೆಯನ್ನ, ಅದು ಸಿಗರೇಟು ನೋಡಿ, ನೀವು ಸಿಗರೇಟನ್ನು ನೋಡಿ, ಅದು ನೀವು ಮಧ್ಯಾಹ್ನದ ಫೋಟೋ ಆಗಿರೋದ್ರಿಂದ ಕಾಫಿ ಇದೆ, ಸಾಯಂಕಾಲ ಆದ್ಮೇಲೆ ಇನ್ನೇನಿರುತ್ತೆ ಅನ್ನೋದು ಕೂಡ ಅಂದ್ರೆ ಈ ಸಮಾಜ ಮತ್ತು ಈ ವ್ಯವಸ್ಥೆ ಅಲ್ಲಿ ಇವತ್ತು 7 ಜನ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಇಡೀ ಸಿಸ್ಟಮ್ ಹೆಂಗ್ ಹೋಗ್ತಿದೆ ಅಂತ ನಾವು ಕೇವಲ ಇಲ್ಲಿ ನಾವು ನೋಡ್ಬೇಕಂದ್ರೆ ಭ್ರಷ್ಟಾಚಾರ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ. ಒಬ್ಬ ಕೊಲೆಗಾರ ಅಂತ ಗೊತ್ತಿದ್ರು ಕೂಡ ಅವನನ್ನ ಅಲ್ಲಿ ಚೇರ್ ಹಾಕ್ಬಿಟ್ಟು ನೀವು ಕೂರಿಸಿ ಸಿಗರೇಟ್ ಕೊಡಿಸಿ ದೊಡ್ಡ ರೌಡಿ ಶೀಟರ್ ಜೊತೆ ಮಾತಾಡಿಸೋ ಸ್ಥಿತಿ ಇದೆ ಅಂದ್ರೆ ನಿಜವಾಗ್ಲೂ ಮಾಧ್ಯಮದವ್ರು ಇರ್ಬೋದು, ನಾವು ಇವತ್ತು ಜನ ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಇದನ್ನ ಖಂಡಿತವಾಗ್ಲೂ ಕ್ಷಮಿಸಬಾರ್ದು. ಯಾಕೆಂದ್ರೆ ಮೊದಲಿಂದ ನಡ್ಕೊಂಡ್ ಬರ್ತಾ ಇದೆ ಅಂದ್ರೆ ಅರ್ಥ ಏನು? ಅಲ್ಲಿಗೆ ಕೊಲೆಗಾರನ್ನ ನೀವು ಆ ಫೋಟೋ ನೋಡಿದ ಮೇಲೆ ಯಾವುದೋ ಮೀಟಿಂಗ್ ಅಲ್ಲಿ ಇದಾರೇನೋ, ಇಲ್ಲ ಯಾವುದೋ ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲಿ ಇದಾರೇನೋ, ಯಾವುದೋ ಬಿಸ್ನೆಸ್ ಡಿಸ್ಕಷನ್ ಇದಾರೆ ಜೈಲ್ ಒಳಗಡೆ, ಅದು ಬೇರೆ. ಓಕೆ, ಕರಪ್ಷನ್ ಕೇಸಲ್ಲಿ ಹೋಗಿರೋರು ಅಥವಾ ಏನಾದ್ರು ಪೊಲಿಟಿಕಲ್ ಇಶ್ಯೂ ಆಗಿದೆ.